ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಇರುವಂತಹ ಪಿಜಿಯಲ್ಲಿ ವಿದ್ಯಾರ್ಥಿನಿ ಓರ್ವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರಿಯಾ ಕಾರ್ತಿಕ ಔಷಧಿ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿ. ಬೆಂಗಳೂರು ಮೂಲದ ಪ್ರಿಯಾ ಬೆಳಗಾವಿ ಬಿಮ್ಸ್ ಪಿಜಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಮಾನಸಿಕ ಕಾಯಿಲೆಯಿಂದ ವಿದ್ಯಾರ್ಥಿನಿ ಬಳಲ್ತಾ ಇದ್ರು ಎನ್ನಲಾಗ್ತಾ ಇದೆ. ಮನೋರೋಗ ವಿಭಾಗದಲ್ಲಿ ಪ್ರಿಯಾ ಪಿಜಿ ಮಾಡ್ತಾ ಇದ್ರು. ಈ ಹಿಂದೆಯೂ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಬಿಮ್ಸ್ಗೆ ನಿರ್ದೇಶಕ ಅಶೋಕ್ ಶೆಟ್ಟಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಒಂದು 6:30ವರೆಗೆ ನಮ್ಮ ಉಜ್ವಲ ಸೈಕ್ಯಾಟ್ರಿ ಪಿಜಿ ಒಬ್ಬರು 6:30ವರೆಗೆ ಡ್ಯೂಟಿ ಮಾಡಿ ಅವರು ರೂಮಿಗೆ ಹೋಗಿದ್ದಾರೆ. ಈಗ ನನಗೆ ಅರೌಂಡ್ 8 o'clock ಫೋನ್ ಬಂತು, ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ ರೂಮಿನಲ್ಲಿ. ನಾವು ಇಮಿಡಿಯೇಟ್ಲಿ ಬಂದೆಲ್ಲ ಎಲ್ಲ ಅವರನ್ನೇ ರೂಮಿಂದ ಇಲ್ಲಿ ಇದಕ್ಕೆ ನಮ್ಮ ಕ್ಯಾಜುಯಾಲಿಟಿಗೆ ಶಿಫ್ಟ್ ಮಾಡಿದಾಗ ಕಾಲೇಜಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ಮತ್ತು ಇಲ್ಲಿಯೂ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತೇಳಿ ನನಗೆ ತಿಳಿದು ಬಂದಿದೆ. ಬಟ್ ಈಗ MLC ಮಾಡಿದ್ದೆವು, ಮುಂದಿನ ತನಿಖೆ ಪೊಲೀಸ್ ಇದರಿಂದ ಕಂಡುಬರುತ್ತೆ. ಅಂದರೆ ಮೇಲ್ನೋಟಕ್ಕೆ ನಮ್ಮಲ್ಲಿ ಡ್ರಗ್ಸ್ ಯಾವುದು ತೊಗೊಂಡಿದ್ದಾರೆ ಅಂತೇಳಿ, ಯಾವುದೇ ಡ್ರಗ್ ಅಂತೇಳಿ ಗೊತ್ತಾಗೋದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಆದಮೇಲೆ ಎಲ್ಲ ವಿಷಯ. ಯಾವ್ರದ್ದು ಪ್ರಾಪರ್? ಅವರು ಬೆಂಗಳೂರಿನವರು. ಈ ಹಿಂದೆನೂ ಏನೋ ಅಟೆಂಪ್ಟ್ ಮಾಡಿದ್ರಂತ ಏನು? ಈ ಹಿಂದೆಯೂ ಮೊದಲು ಮಾಡಿದ್ದಾರಂತೆ, ಕೈಯೆಲ್ಲ ಕಟ್ ಮಾಡ್ಕೊಂಡಿದ್ದಾರಂತೆ. ಮತ್ತು ಬೆಂಗಳೂರು BMC ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಟ್ರೀಟ್ಮೆಂಟು ತೊಗೊಳ್ತಿದ್ರು. ಅವಾಗೇನು ವಿಚಾರ ಮಾಡಿದ್ರಿ ಏನು ಸರ್? ಅದ್ರ ಸಂಬಂಧ ಅವಾಗ ಅಟೆಂಪ್ಟ್ ಮಾಡಿದ್ರು ಏನೋ? ಅವ್ರದ್ದು ಒಂದು ಫೈಲೋನೆಫ್ರೈಟಿಸ್ ಅಂತೇಳಿ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದಾಳಂತೆ. ಅದರ ಸಲುವಾಗಿ ಡಿಪ್ರೆಷನ್ಗೆ ಹೋಗಿದ್ದಾಳಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಯಾವಾಗ ಸರ್? ಈಗ ಆಲ್ಮೋಸ್ಟ್ 1 ವರ್ಷದಿಂದ ಟ್ರೀಟ್ಮೆಂಟ್ ನಡೀತಿದೆ ಅಂತ ಡಿಪ್ರೆಷನ್. APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ.